ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಟಫಿಂಗ್ ಅಥವಾ ಸ್ಟಫ್ಡ್ ಮ್ಯಾಂಗೋ ಐಸ್ ಕ್ರೀಮ್, ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಮ್ಯಾಂಗೋ ಸೀಸನ್ನಲ್ಲಿ ಮಿಸ್ ಮಾಡದೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ಈ ರೆಸಿಪಿನ ಮಾಡಿ ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಬಂತು. ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದೇಳಿ ಯಾರು ಬೈಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಾಯ್ಸ್ ಓವರ್ ಕೊಡೋದಕ್ಕೆ ಆಗಿರಲಿಲ್ಲ. ನಾನಿಲ್ಲಿ 2 ಥರದ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ತಾ ಇದ್ದೀನಿ. ಒಂದು ಸ್ಟಫಿಂಗ್ ಮಾಡಿ ಮಾಡೋದು, ಇನ್ನೊಂದು ನಾರ್ಮಲ್ ಆಗಿ ಐಸ್ ಕ್ರೀಮ್ ಮಾಡೋದು. ಮೊದಲಿಗೆ ನಾನಿಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೆ 4 ಮ್ಯಾಂಗೋನ ತೊಗೊಂಡಿದ್ದೀನಿ. ಅದರಲ್ಲಿ 2 ಮಾತ್ರ ಕಟ್ ಮಾಡಿ ಅದರಲ್ಲಿರೋಂಥ ಪಲ್ಪೆಲ್ಲ ತಗೊಂಡು, ಇನ್ನೂ 2 ಮ್ಯಾಂಗೋ ಇತ್ತಲ್ವ ಅದರಲ್ಲಿ ಇರೋಂಥ ಸೀಡ್ಸ್ನ ರಿಮೂವ್ ಮಾಡಿ ಆ 2 ಮ್ಯಾಂಗೋಗೆ ಸ್ಟಫಿಂಗ್ ಮಾಡಿಕೊಂಡು ಮಾಡ್ತಾ ಇರೋದು. ಮ್ಯಾಂಗೋ ಸೀಸನ್ ಇದ್ದಾಗ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಈ ರೆಸಿಪಿನ. ಯಾಕೆಂದರೆ ತುಂಬಾ ಟೇಸ್ಟಿ ಆಗುತ್ತೆ, ಹಾಗೆಯೇ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಔಟ್ಸೈಡ್ ತೊಗೊಂಬಂದು ತಿನ್ನೋದಕ್ಕಿಂತ ಈ ರೀತಿ ನಾವು ಮನೇಲೇ ನ್ಯಾಚುರಲ್ ಆಗಿ ಮಾಡ್ಕೋಬೋದು. ಸೊ ಮ್ಯಾಂಗೋ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಮ್ಯಾಂಗೋ ಪಲ್ಪ್ ಏನಿತ್ತಲ್ವ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು, ಅದೇ ಮಿಕ್ಸಿ ಜಾರ್ಗೆ ಒಂದು 10 ಗೋಡಂಬಿ, ಒಂದು 10 ರಿಂದ 15 ಬಾದಾಮಿ, ಒಂದು ಸಣ್ಣ ಕಪ್ನಷ್ಟು ಸಕ್ಕರೆ, ಒಂದು 1/4 ಕಪ್ಪಷ್ಟು ಹಾಲನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು ನಾವು. ನೀವು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಮುಂಚೆನೇ ಒಂದು 10 ನಿಮಿಷ ಬಾದಾಮಿನ ನೆನೆಸಿಟ್ಟು ಆಮೇಲೆ ಅದ್ರ ಸಿಪ್ಪೆಲ್ಲ ರಿಮೂವ್ ಮಾಡಿನೂ ಮಾಡ್ಕೋಬೋದು. ನಾನು ಸಡನ್ನಾಗಿ ನೆನೆಸ್ಕೊಂಡ ತಕ್ಷಣವೇ ಈ ರೆಸಿಪಿನ ಮಾಡ್ತಾ ಇರೋದ್ರಿಂದ ಅದನ್ನು ನೆನೆಸಿಟ್ಟು ಮಾಡ್ಕೊಳ್ಳೋಕ್ಕಾಗಿಲ್ಲ. ಪೇಸ್ಟ್ನ ರೆಡಿ ಮಾಡ್ಕೊಂಡ್ಮೇಲೆ ನಾವು ಸ್ಟಫಿಂಗ್ ಮಾಡೋದಕ್ಕಂತಂದೇಳಿ ಮ್ಯಾಂಗೋ ಸೀಡ್ಸ್ ರಿಮೂವ್ ಮಾಡಿ ಇಟ್ಕೊಂಡಿದ್ವಲ್ವ ಅದರಲ್ಲಿ ಸ್ವಲ್ಪನೇ ಈ ರೀತಿ ಫಿಲ್ ಮಾಡಿಕೊಂಡು, ಮಧ್ಯದಲ್ಲಿ ಸ್ವಲ್ಪ ಮ್ಯಾಂಗೋನ ಕಟ್ ಮಾಡಿ ಸಣ್ಣದಾಗಿ ಮತ್ತೆ ಸ್ವಲ್ಪ ಮ್ಯಾಂಗೋನ ಸೇರಿಸಿ ಅದರ ಮೇಲೆ ಮತ್ತೆ ಒಂದು ಲೇಯರ್ ಈ ರೀತಿ ಪೇಸ್ಟ್ನ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ಸೊ 2 ಮ್ಯಾಂಗೋನ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಫಸ್ಟ್ ನಾವು ಈ ಮ್ಯಾಂಗೋನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಮಿಕ್ಕಿರೋಂಥ ಪೇಸ್ಟ್ನ ಈ ರೀತಿ ಸ್ವಲ್ಪ ಸಣ್ಣದಾಗಿರೋಂಥ ಚಂಬಲ್ಲಿ ಸೇರಿಸ್ಕೊಂಡು ಮತ್ತೆ ಕಟ್ ಮಾಡಿರೋಂಥ ಮ್ಯಾಂಗೋನ ಹಾಕಿ ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕವರ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಮ್ಯಾಂಗೋ ಪೇಸ್ಟ್ ಹಾಕಿದ ಮೇಲೆ ಎಲ್ಲೂ ಸ್ಪ್ರೆಡ್ ಆಗದೆ ಇರೋ ಥರ ಈ ರೀತಿ ನೀಟಾಗಿ ಫಿಲ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಒಂದು ನೈಟು ನಾವು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು. ಮತ್ತು ಮಾರನೇ ದಿನ ಅದನ್ನು ಫ್ರಿಜ್ಜಿಂದ ತಗೊಂಡು 1-2 ಸೆಕೆಂಡು ನಾವು ಇದನ್ನು ನೀರಲ್ಲಿಡಬೇಕು. ಡೈರೆಕ್ಟಾಗಿ ಅದನ್ನು ಕಟ್ ಮಾಡೋದಕ್ಕೆ ಹೋದರೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ನೀರಲ್ಲಿಟ್ಟು ರಿಮೂವ್ ಮಾಡ್ಕೊಳ್ಳೋದ್ರಿಂದ ಐಸ್ ಕ್ರೀಮು ಕಟ್ ಮಾಡಬೇಕಾದ್ರೆ ನೀಟಾಗಿ ಬರುತ್ತೆ. ನೀರಿಂದ ತೆಗೆದ್ಮೇಲೆ ನಾವು ಇದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾರ್ಮಲ್ ಐಸ್ ಕ್ರೀಮ್ ರೆಡಿ ಆದಮೇಲೆ ಸ್ಟಫಿಂಗ್ ಮಾಡಿ ಇಟ್ಕೊಂಡಿರೋಂಥ ಮ್ಯಾಂಗೋ ಏನಿತ್ತಲ್ವ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಎಲ್ಲ ಕಟ್ ಮಾಡಿಕೊಂಡ್ರೆ 2 ಥರದ ಮ್ಯಾಂಗೋ ಐಸ್ ಕ್ರೀಮು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ ಮನೇಲೇ ರೆಡಿ ಆಯಿತು ಅಂತ. ಸೊ ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.